ನಮಸ್ತೆ ಫ್ರೆಂಡ್ಸ್, ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆ ದಿವಸ ಎಲ್ಲರೂ ಸಹ ಅವ್ರವ್ರ ಮನೆಯಲ್ಲಿ ಭೀಮನ ಅಮಾವಾಸ್ಯೆ ಅನ್ನೋದು ಆಚರಣೆ ಮಾಡಿರ್ತೀರ. ಹಾಗೆ ನಮ್ಮ ಮನೆಯಲ್ಲೂ ಆಚರಣೆ ಮಾಡಿದ್ವಿ. ಇದೊಂದು ಪುಟ್ಟ ವ್ಲಾಗ್ ಆಗಿರುತ್ತೆ. ಯಾವ ರೀತಿ ಆಚರಣೆ ಮಾಡಿಕೊಂಡೆ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಬೇಕು ಅಂತ ಇಷ್ಟ ಆಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ಚಿಕ್ಕ ವಿಡಿಯೋ ಆಗಿರೋದ್ರಿಂದ ಈ ವಿಡಿಯೋನಂತೂ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಆ ದಿನ ಏನೆಲ್ಲ ಅಡುಗೆ ಮಾಡಿದ್ದೆ ಅನ್ನೋದನ್ನು ಸಿಂಪಲ್ಲಾಗಿ ಶಾರ್ಟ್ ಆ್ಯಂಡ್ ಸಿಂಪಲ್ಲಾಗಿ ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಏನು ಅಂತ ನೋಡೋಣ ಬನ್ನಿ. ಬೆಳಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬಾಗಿಲಿಗೆ ನೀರು ಹಾಕ್ಕೊಂಡು ಹಾಗೆ 10 ಗಂಟೆ ಒಳಗಡೆ ಪೂಜೆ ಅಂತೂ ಮುಗಿಸ್ಕೊಂಡೆ. ಫಸ್ಟು ನಮ್ಮ ಮನೆಯಲ್ಲಿ ಆ ಕಡುಬು ನೈವೇದ್ಯಕ್ಕೆ ಇಡೋದು, ಈ ಸಪ್ರೇಟಾಗಿ ಭೀಮನ ಅಮಾವಾಸ್ಯೆಗೆ ದೀಪ ಆರತಿ ಥರ ಮಾಡೋದು ಅವೆಲ್ಲ ಏನು ಪದ್ಧತಿ ಇಲ್ಲ. ಹಾಗಾಗಿ ನಾನು ಹಾಲು ಸಕ್ಕರೆ ಎಲ್ಲ ನೈವೇದ್ಯಕ್ಕಿಟ್ಟೆ. ಅದರಲ್ಲೂ ಅಮಾವಾಸ್ಯೆ ಆಗಿರೋದ್ರಿಂದ ನಾವು ಯಾವಾಗಲೂ ಅಮಾವಾಸ್ಯೆಗೆ ಮಾಡ್ತೀವಿ. ಹಾಗಾಗಿ ಸ್ವೀಟ್ ಇಡಬೇಕು ಅಂತ ಹಾಲು ಸಕ್ಕರೆ ನೈವೇದ್ಯಕ್ಕಿಟ್ಟು ಪೂಜೆ ಮಾಡಿಕೊಂಡೆ. ಆನಂತರ ನಮ್ಮ ಮನೆಯಲ್ಲಿ ಅಡುಗೆ ಬಂದು ಫೇಮಸ್ ಅಡುಗೆ ಅಂತಲೇ ಹೇಳ್ಬೋದು. ಈ ಕಡುಬಂತೂ 2 ರೀತಿಯಾದ ಕಡುಬು, ಅಂದರೆ ಸಿಹಿ ಕಡುಬು ಹಾಗೆ ಖಾರದ ಕಡುಬು. ಈ ಭೀಮನ ಅಮಾವಾಸ್ಯೆ ಸ್ಪೆಷಲ್ಲು ಅಂತ ಸಹ ಹೇಳ್ಬೋದು ಕಡುಬು. ಅದ್ರ ಜೊತೆಗೆ ಈ ಬೆಲ್ಲದ ಪಾನಕ ಜೊತೆಯಲ್ಲಿ ತಿಂತಾ ಇದ್ದರೆ ಹಬ್ಬ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ನನಗಂತೂ ಗ್ರೇಟು ಅಂತ ಹೇಳ್ತೀನಿ. ನಮ್ಮನೆ ಕಡುಬು ಅಷ್ಟೊಂದು ಸುಂದರವಾಗಿರುತ್ತೆ. ಜೊತೆಗೆ ಸಿಂಪಲ್ಲಾಗೆ ಒಂದು ತರಕಾರಿ ಸಾಂಬಾರು ರೈಸು ಮಾಡಿದ್ದೆ. ಸಿಂಪಲಾಗಿ ಅನ್ನ ಸಾಂಬಾರು ಮತ್ತು ಕಡುಬು, ಅದಕ್ಕೆ ಬೇಕಾಗಿರೋ ಅಂಥ ಬೆಲ್ಲದ ಪಾನಕ ಮಾಡಿದ್ದೆ. ಸೈಡ್ ಡಿಶ್ಶಾಗಿ ಏನೂ ಮಾಡಿಲ್ಲ. ಊಟ ಎಲ್ಲ ಮುಗಿಸಿ ನಂತರ ಸಾಯಂಕಾಲ ಪಾದಪೂಜೆ ಮಾಡಬೇಕು ಅಂತ ಈ ರೀತಿಯಾಗಿ ರೆಡಿಯಾಗಿದ್ದೆ. ಈ ಸ್ಯಾರಿ ಮೀಶೋಯಿಂದ ತೊಗೊಂಡಿದ್ದು ಸ್ಯಾರಿ ಆಗಿರುತ್ತೆ. ಇದು ಸಪ್ರೇಟು ಬ್ಲೌಸ್ ಪೀಸೆ ಅಂತ ಹೇಳ್ಬೋದು. ಹೀಗಾಗಿ ಈ ರೀತಿ ರೆಡಿಯಾದೆ. ಸಂಜೆನೇ ನಮ್ಮ ಮನೆಯಲ್ಲಿ ಪಾದಪೂಜೆ ಮಾಡೋ ಪದ್ಧತಿ ಅವತ್ತಿಂದ ಹಾಗೆ ಮಾಡ್ತಾಯಿದ್ದೆ. ಹಾಗಾಗಿ ಸಂಜೆ ರೆಡಿಯಾಗಿ ಈ ರೀತಿ ಪಾದಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಅರಶಿನ ಕುಂಕುಮ ಹೂವು ದೀಪದ ಆರತಿ ಮತ್ತು ನೀರು ಹಾಗೆ ಸ್ವೀಟು ಅಂತ ಪ್ರತ್ಯೇಕವಾಗಿ ಏನೂ ಇಲ್ಲ ಅಂದ್ರೂ ಕಡುಬು ಮೇಯ್ನು ಅಂತ ಕಡುಬೆ ಸ್ವೀಟಿಗೆ ತೊಗೊಂಡೆ. ಈ ರೀತಿ ಪಾದ ಎಲ್ಲ ತೊಳೆದು ಅರಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಇಟ್ಟು ಹಾಗೆ ಪೂಜೆ ಸಹ ಮಾಡಿದೆ. ಊದ್ಬತ್ತಿಯಿಂದ ಪೂಜೆ ಮಾಡೋದು, ಅಂದರೆ ಅದರೊಳಗಡೆ ಬಿದಿರಿನ ಕಡ್ಡಿ ಇರೋದರಿಂದ ಅದು ಪೂಜೆಗೆ ಅಷ್ಟು ಇದಿಲ್ಲ ಅಂತ, ಶ್ರೇಷ್ಠ ಇಲ್ಲ ಅಂತ ಹೇಳೋದುಂಟು. ಹಾಗಾಗಿ ನಮ್ಮ ಮನೆಯಲ್ಲಿ ಕರ್ಪೂರದ ಆರತಿ ಧೂಪ ಹೀಗೆ ಮಂಗಳಾರತಿಗೆ ಇಲ್ಲ ಅಂದರೆ ತುಪ್ಪದ ಬತ್ತಿ ಹಾಕಿ ಈ ರೀತಿ ದೀಪಾರತಿ ಮಾಡ್ತೀವಿ. ಊದ್ಬತ್ತಿಯಿಂದ ಮಾಡಲ್ಲ. ಹಾಗೆ ಪಾದಕ್ಕೆಲ್ಲ ಅರಿಶಿನ ಕುಂಕುಮ ಇಟ್ಟಿದ ನಂತರ ಅವ್ರಿಗೂ ಅರಿಶಿನ ಕುಂಕುಮ ಇಟ್ಟೆ. ಹಾಗೆ ಹೂವು ಕೂಡ ಕೊಟ್ಟೆ. ಮತ್ತು ಅವರು ನನಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಸಹ ಕೊಟ್ಟರು. ಹಾಗೆ ಈ ದಾರ ಕಟ್ತಾಯಿದ್ವಿ ನೋಡಿ. ಈ ದಾರ ಬಂದು 5 ಎಳೆ ದಾರ, ನೂಲಿನ ದಾರ 5 ಎಳೆ ತೊಗೊಂಡು ಅದಕ್ಕೆ ಅರಿಶಿನ ಹಚ್ಚಿ ಅದನ್ನು ಆ ದಾರನ 9 ಗಂಟಾಗಿ ಹಾಕ್ಕೊಂಡು ಹಾಗೆ ಹೂವು ಬಿಡಿ ಹೂವು ಇರುತ್ತಲ್ಲ, ಯಾವುದಾದ್ರೂ ಸರಿ, ಒಂದು ಶಾಮಂತಿ ಹೂವು ಅಂದರೆ ತುಂಬ ನೋಡೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ಶ್ರೇಷ್ಠವಾಗೂ ಇರುತ್ತೆ ಅಂತ ಹೇಳ್ಬೋದು. ಆ ಹೂವು ಇಟ್ಟು ಆ ದಾರದಲ್ಲಿ ಗಂಟಾಕಬೇಕು. ಆ ನಂತರ ಗಂಟು ಹಾಕಿದ ನಂತರ ಅವರು ಅಷ್ಟೇ ನನಗೆ ಅರಿಶಿನ ಕುಂಕುಮ ಇಡ್ತಾರೆ ನೋಡಿ. ಅರಿಶಿನ ಕುಂಕುಮ ಅನ್ನೋದು ಹೂವು ಮುತ್ತೈದೆ ಸೌಭಾಗ್ಯವತಿ ತನ್ನ ಸಂಕೇತ ಅಂತ ಹೇಳ್ಬೋದು. ಈ ಭೀಮೇಶ್ವರ ವ್ರತ, ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಭೀಮನ ಅಮಾವಾಸ್ಯೆ ಅನ್ನೋದು ಮುತ್ತೈದೆತನ ಸದಾಕಾಲ ಇರಲಿ, ನನಗೆ ಶಾಶ್ವತ ಇರಲಿ, ಮುತ್ತೈದೆ ಸಾವು ಕೊಡಪ್ಪ ಅಂತ ಕೇಳ್ಕೊಳೋದು ಒಂದು ವ್ರತ ಆಗಿರುತ್ತೆ. ಶಿವನಿಗೆ ಪಾರ್ವತಿ ಸಹ ಈ ರೀತಿ ವ್ರತ ಮಾಡಿರ್ತಾಳೆ. ಹಾಗಾಗಿ ಆಗಿನ ಕಾಲದಿಂದನೂ ನಡೆದುಕೊಂಡು ಬಂದಿರೋಂತಹ ಒಂದು ಅತ್ಯುತ್ತಮವಾದ ಶ್ರೇಷ್ಠವಾದ ವ್ರತ ಅಂತಲೇ ಹೇಳ್ಬೋದು ಜ್ಯೋತಿರ್ಭೀಮೇಶ್ವರ ವ್ರತ. ಇದಂತೂ ಮಾಡಿದವ್ರಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಖಂಡಿತ ಎಲ್ಲರೂ ಅವ್ರವ್ರ ಮನೆ ಇಚ್ಛೆಯಂತೆ ಯಾವ ರೀತಿ ಸಂಪ್ರದಾಯ ಇರುತ್ತೋ ಆ ರೀತಿ ವ್ರತವನ್ನು ಪ್ರತಿ ವರ್ಷ ಕೈಲಾದಷ್ಟು ಮಾಡಿ ಅಂತ ನಾನಂತೂ ತಿಳಿಸ್ತೀನಿ ನಿಮಗಂತೂ. ಹಾಗೆ ಸಿಹಿ ತಿನ್ನಿಸ್ಬೇಕು ಇವತ್ತಿನ ದಿವಸ. ನಾನು ಸಿಹಿ ಕಡುಬು ಮಾಡಿರೋದ್ರಿಂದ ಸಿಹಿ ಕಡುಬು ತಿನ್ನಿಸಿ ದೀಪಾರತಿ ಮಾಡಬೇಕಾಗತ್ತೆ. ಹಾಗೆ ಆರತಿಗೂ ಅಷ್ಟೇ, ಆ ಆರತಿ ನೀರಿನಿಗೆ
ಅರಿಶಿನ ಹಾಗೆ ಸುಣ್ಣ ಹಾಕ್ತಾರೆ ಕೆಲವರು. ಸುಣ್ಣ ಹಾಕಬಾರ್ದು. ಅರಿಶಿನ ಕುಂಕುಮ ಎರಡು ಮಿಕ್ಸ್ ಮಾಡಿ ನೀರಲ್ಲಿ ಹಾಕಿ ಹಾಗೆ ದೀಪ ಆರತಿ ಮಾಡಿ ಪಾದಪೂಜೆ ಅವ್ರಿಗೆ ಎಲ್ಲ ಪೂಜೆ ಮಾಡಿ ಮುತ್ತೈದೆಯಾಗಿ ಸದಾಕಾಲ ಇರಲಿ, ಮುತ್ತೈದೆಯಾಗಿ ನನಗೆ ಸಾವು ಕೊಡಪ್ಪ ದೇವರೇ ಭಗವಂತ, ನೀವು ಆಶೀರ್ವಾದ ಮಾಡಿ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಈ ರೀತಿ ಆರತಿ ಮಾಡಿ ಹಾಗೆ ಅವ್ರಿಗೆ ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು ಅವ್ರ ಹತ್ರ ಆಶೀರ್ವಾದ ಪಡ್ಕೊಳೋದು ಎಷ್ಟೋ ಉತ್ತಮ, ಎಷ್ಟೋ ಒಳ್ಳೆಯದು ಅಂತ ಹೇಳ್ಬೋದು. ಅಷ್ಟಕ್ಕೂ ಪತಿಯೇ ಪ್ರತ್ಯಕ್ಷ ದೈವ ಅಂತಾರೆ ನೋಡಿ, ಅವರ ಆಶೀರ್ವಾದ ಇಲ್ಲದಿದ್ದು ದೇವರ ಆಶೀರ್ವಾದ ಸಹ ಮಾಡಲ್ಲ ಅಂತಾರೆ. ಹಾಗೆ ನನ್ನ ಅಭಿಪ್ರಾಯ. ಇದಕ್ಕೆ ನೀವೇನು ಹೇಳ್ತೀರಾ? ಇಷ್ಟಕ್ಕೂ ಆರತಿ ಎಲ್ಲ ನಂತರ ದುಡ್ಡು ಹಾಕೋದು, ಗಿಫ್ಟ್ ಕೊಡೋದು ಒಂದು ಪದ್ಧತಿ ಆಗಿರುತ್ತೆ. ಎಷ್ಟಾದರೂ ಸರಿ ಆರತಿ ನಂತರ ಆರತಿನ ಹೊರಗಡೆ ಚೆಲ್ಲದೆ. ಹೆಂಗನ್ನಿಸ್ತು ಈ ವಿಡಿಯೋ ನಿಮಗಂತೂ? ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ಎಲ್ಲರೂ ವೀಕ್ಷಿಸ್ತಾರೆ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.